ಗೆಜ್ಜಲಗೆರೆ ಗ್ರಾಮಸ್ಥರ ನಗರಸಭೆ ಹೋರಾಟ ಇನ್ನು 4 ತಿಂಗಳು ಕಳೆದರೂ ಕೂಡ ಈ ಒಂದು ಗೆಜ್ಜಲಗೆರೆ ಜನರ ಪ್ರೊಟೆಸ್ಟ್ ನಿಂತಿಲ್ಲ. ಗೆಜ್ಜಲಗೆರೆ ಗ್ರಾಮಸ್ಥರ ನಗರಸಭೆ ಹೋರಾಟ 4 ತಿಂಗಳು ಕಳೆದಿದೆ ಈ ಒಂದು ಪ್ರೊಟೆಸ್ಟ್ಗೆ, ಆದರೂ ಕೂಡ ಈ ಒಂದು ಪ್ರೊಟೆಸ್ಟ್ ನಿಂತಿಲ್ಲ. ಇದೀಗ ಹೋರಾಟಕ್ಕೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸಾಥ್, ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಜೊತೆ ಬೆಂಬಲ, ಪ್ರತಿಭಟನೆ ಸ್ಥಳಕ್ಕೆ ಬಂದು ಹೋರಾಟಗಾರರಿಗೆ ಸಾಥ್. ಇನ್ನು ಶಾಸಕ ಮತ್ತು ಅಧಿಕಾರಿಗಳ ವಿರುದ್ಧ ಡಿಸಿ ತಮ್ಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೆಜ್ಜಲಗೆರೆ ಗ್ರಾಮಸ್ಥರ ನಗರಸಭೆ ವಿಚಾರಕ್ಕೆ ಈ ಒಂದು ಹೋರಾಟ ತೀವ್ರ ಆಗಿದೆ. 4 ತಿಂಗಳು ಕಳೆದಿದೆ. 4 ತಿಂಗಳು ಕಳೆದ್ರೂ ಕೂಡ ಈ ಒಂದು ಗೆಜ್ಜಲಗೆರೆ ಜನರ ಪ್ರೊಟೆಸ್ಟ್ ಇನ್ನೂ ಕೂಡ ನಿಂತಿಲ್ಲ. ಇನ್ನೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದೀಗ ಈ ಒಂದು ಹೋರಾಟಕ್ಕೆ ಮಾಜಿ ಸಚಿವರಾಗಿರುವಂತಹ ಡಿಸಿ ತಮ್ಮಣ್ಣ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಜೊತೆ ಆ ಸದ್ಯಕ್ಕೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ. ಕಟ್ ಮಾಡ್ತಾರೆ ಸರ್. ಮೋಸ್ಟ್ಲಿ ಕೋರ್ಟ್ಗೆ ಇಟ್ಟಿದೆ. ಇವತ್ತು ಗುರುವಾರ ಅಲ್ವಾ, ಶುಕ್ರವಾರ ಕೋರ್ಟು. ಎರಡು ದಿವಸದಿಂದ ಈ ಗೆಜ್ಜಲಗೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಲಾಕ್ ಮಾಡಿ ನಗರಸಭೆ ಕೀ ಕೊಟ್ಬಿಟ್ಟಿದ್ದಾರೆ. ಕೇಳಿದ್ರೆ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ಅಂತ ಹೇಳಿ ಇವತ್ತು ವಿಷಯ ಗೊತ್ತಾಯ್ತು. ನಾನು ಕೂಡಲೇ ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತದೆ, ಹುಡುಗಾಟ ಏನಲ್ಲ. ಚಳವಳಿಗಳನ್ನ ಜೀವಂತವಾಗಿ ಇಟ್ಕೊಂಡು ಜನಪರ ಹೋರಾಟಗಳನ್ನ ಮಾಡ್ತಕ್ಕಂಥದ್ದು ಹೇಳಕ್ ಸುಲಭ. ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅದು ತಾಯಿಗಳು ಬಂದು ಹೆಣ್ಮಕ್ಳು ಕೂತ್ಕೊಳ್ಳೋದು, ಮನೆ ಮಠ ಬಿಟ್ಟು ಬರೋದು, ಸಸ್ಯಾಕಾರ ಬಿಟ್ಟು ಬರೋದು, ಈಗೇನ ಯಾವ ಹಣೆ ಬರ ಅಂತಾರೆ. ನಮ್ಮ ಹಕ್ಕನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ನಮ್ಮೂರ ಮುಂದೆ ನಾವೇ ಹೋರಾಟ ಮಾಡ್ಬೇಕು ಅಂದ್ರೆ ಅದು ಬ್ರಿಟಿಷ್ ಕಾಲದಲ್ಲಿ ಇದೀವೋ ಎಲ್ಲಿದೀವೋ ಗೊತ್ತಿಲ್ಲ. ಅವ್ರು ಮಾಡ್ತಿದಂತೆ ನಗರಸಭೆ ಕೆಲಸ ನಡೀತಾ ಇದೆ. ನಗರಸಭೆ ಆಗೋಗಿದೆ. ಅದ್ರಲ್ಲಿ ಇವತ್ತು ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಆಗಿದೆ. ನೀರು ಬೋರ್ವೆಲ್ ಈಗ ಎಲ್ಲಾ ಕಡೆ ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಹಳ್ಳಿಲೂ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.